ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶಿಲ್ಪಾ ನಿಖಿಲ್ ಯೂಟ್ಯೂಬ್ ಚಾನಲ್. ನಾನಿವತ್ತು ಗೋಧಿ ಹಿಟ್ಟಿಂದ ದೋಸೆ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ಎಲ್ಲರೂ ಪ್ಲೈನಾಗಿ ಗೋಧಿ ದೋಸೆ ಮಾಡ್ಕೊಂಡು ತಿಂದು ಬೇಜಾರಾಗಿದ್ದರೆ ಈ ರೀತಿ ಒಂದು ರೆಸಿಪಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಸೊ ಇದಕ್ಕೆ ನಾನು ಒಂದು 1/4 kg ಆಗೋಷ್ಟು ಹಿಟ್ಟು ತೊಗೊಂಡಿದ್ದೀನಿ, ಗೋಧಿ ಹಿಟ್ಟು. ಅದೇ ರೀತಿ ಒಂದು ಮೀಡಿಯಮ್ ಸೈಜು ಬೀಟ್ರೂಟು ಮತ್ತು ಮೀಡಿಯಮ್ ಸೈಜ್ ಕ್ಯಾರೆಟ್ನ ಸಿಪ್ಪೆ ತೆಗೆದು ತುರಿದು ತೊಗೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ. ಇವಾಗ ನೋಡಿ ಕಲಿಸ್ಕೊಳ್ಳೋಣ. ನಾನು 1/4 kg ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಸೊ ನಿಮಗೆ ಎಷ್ಟು ಜನಕ್ಕೆ ಬೇಕು ಅನ್ನೋದನ್ನ ನೋಡಿಕೊಂಡು ನೀವು ತಗೊಳ್ಳಿ. ಒಂದು ಮೀಡಿಯಮ್ ಸೈಜು ಬೀಟ್ರೂಟ್ನ ತುರಿದು ತೊಗೊಂಡಿದ್ದೀನಿ ಮತ್ತು ಕ್ಯಾರೆಟ್ ಕೂಡ ಅಷ್ಟೇ ತುರಿದು ತೊಗೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ, ಇದನ್ನೆಲ್ಲ ಹಾಕಿ ಇದಕ್ಕೆ ಸ್ವಲ್ಪ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ರುಚಿಗೆ ನಿಮ್ಗೆ ಎಷ್ಟು ಬೇಕು ಅನಿಸುತ್ತೋ ಅದನ್ನು ನೋಡಿ ಹಾಕ್ಕೊಳ್ಳಿ. ಜಾಸ್ತಿ ಹಾಕ್ಕೊಂಬಿಡ್ಬಿಡಿ ಸ್ಟಾರ್ಟಿಂಗಲ್ಲೇ. ಇದನ್ನು ಡ್ರೈ ಆಗಿ ಒಂದು ಸಲ ಮಿಕ್ಸ್ ಮಾಡಿ. ಸೊ ನೀರು ಹಾಕಿ ಸಡನ್ನಾಗಿ ನೀರು ಹಾಕಿ ಮಿಕ್ಸ್ ಮಾಡ್ತಾಯಿದ್ರೆ ಗಂಟು ಸಿಗುತ್ತೆ. ಅದಕ್ಕೆ ಒಂದು ಸಲ ನೀಟಾಗಿ ಡ್ರೈ ಆಗಿ ಮಿಕ್ಸ್ ಮಾಡಿ, ಆಮೇಲೆ ಸ್ವಲ್ಪ ನೀರು ಹಾಕ್ತಾ ಮಿಕ್ಸ್ ಮಾಡ್ಕೊತಾ ಹೋಗಿ. ಒಂದೇ ಸಲ ನೀರು ಹಾಕೋಕ್ಕೆ ಹೋಗಬೇಡಿ, ಸ್ವಲ್ಪನೇ ನೀರು ಹಾಕ್ತಾ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ದೋಸೆ ಹೇಗೆ ಬಟರ್ ಇರುತ್ತೋ, ದೋಸೆ ಬ್ಯಾಟ್ರಿ ಹೆಂಗೆ ದೋಸೆ ಹಿಟ್ಟು ಹೇಗೆ ಎಷ್ಟು ತಿಕ್ಕಾಗಿರುತ್ತೋ ಅಷ್ಟು ತಿಕ್ನೆಸ್ಸಾಗಿ ನಾವು ಮಾಡ್ಕೊತಾ ಹೋಗಬೇಕು. ನಿಮಗೆ ದೋಸೆ ಹಿಟ್ಟು ಹೇಗಿರುತ್ತೆ ಅಂತ ನೀವು ಮಾಡ್ತಿರಲ್ಲ ಅಷ್ಟು ತಿಳಿಯಾಗಿದ್ದರೆ ಸಾಕು. ತುಂಬ ಗಟ್ಟಿಗೆ ಮಾಡ್ಕೋಬೇಡಿ, ತುಂಬ ತೆಳ್ಳಗೂ ಮಾಡ್ಕೋಬೇಡಿ. ಒಂದು ದೋಸೆ ಒಯ್ಯೋದಕ್ಕೆ ಎಷ್ಟು ತಿಕ್ನೆಸ್ ಬೇಕೋ ಅಷ್ಟು ಮಾಡ್ಕೊಳ್ಳಿ ಸಾಕು. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಬೀಟ್ರೂಟ್ ಹಾಕಿರೋದ್ರಿಂದ ಕೆಂಪಾಗಿ ಕಲರ್ ಕಾಣಿಸ್ತಾ ಇರುತ್ತೆ. ನೋಡಿ, ಮನೇಲಿ ಮಕ್ಕಳು ತರಕಾರಿ ಎಲ್ಲ ತಿನ್ನೋಲ್ಲ. ಸೊ ಈ ರೀತಿ ನಾವು ಡಿಫ್ರೆಂಟಾಗಿ ಮಾಡಿಕೊಟ್ರೆ ಮಕ್ಕಳು ತರಕಾರಿನೂ ತಿಂದಂಗೆ ಆಗುತ್ತೆ. ಸೊ ದೋಸೆನೂ ಚೆನ್ನಾಗಿರುತ್ತೆ, ನೋಡೋಕ್ಕೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ನೋಡಿ, ಈಗ ದೋಸೆ ಬ್ಯಾಟ್ರಿ ಅದು ಒಂದು ತಿಕ್ನೆಸ್ ಅದಕ್ಕೆ ಬಂದಿದೆ. ಇಷ್ಟು ತಿಳಿ ಇದ್ದರೆ ಸಾಕು. ಇದನ್ನು ಒಂದು ಪ್ಲೇಟ್ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಬಿಟ್ಟು, ಒಂದು 1/2 hour ಬಿಟ್ಟು ನೀವು ದೋಸೆ ಹಾಕ್ಕೋಬೋದು. ನೋಡಿ, ಇವಾಗ ದೋಸೆಗೆ ತವ ಇಟ್ಬಿಟ್ಟು, ತವ ಬಿಸಿ ಆದಮೇಲೆ ದೋಸೆ ಹಾಕಿ. ನೋಡಿ, ನೀಟಾಗಿ ನಿಮ್ಗೆ ಎಷ್ಟು ಸೈಜು ಎಷ್ಟು ದೊಡ್ಡಕ್ಕೆ ಬೇಕೋ ಅಷ್ಟು ದೊಡ್ಡಕ್ಕೆ ನೋಡಿಕೊಂಡು ಹಾಕ್ತಾ ಹೋಗಿ. ಚೆನ್ನಾಗಿ ಬರುತ್ತೆ, ಏನು ಅಂಟಲ್ಲ, ಸ್ಟಿಕ್ಕಿ ಏನಾಗಲ್ಲ, ಏನು ಇದಿಲ್ಲ. ನೋಡಿ, ಚೆನ್ನಾಗಿ ಬೇಯಿಸ್ಕೊಂಡು ಸ್ವಲ್ಪ ಸುತ್ತ ಎಣ್ಣೆ ಹಾಕಿ ನೀಟಾಗಿ ಬೇಯಿಸ್ಕೊಳ್ಳಿ. ಇದು ಗೋಧಿ ದೋಸೆನ ನೀಟಾಗಿ ಬೇಯಿಸಬೇಕು, ಇಲ್ಲ ಅಂತೇಳಿದರೆ ತಿನ್ನುವಾಗ ಒಂಥರ ಚೆನ್ನಾಗಿರಲ್ಲ. ಸೊ 2 ಭಾಗ ನೋಡಿಕೊಂಡು ನೀಟಾಗಿ ಸ್ವಲ್ಪ ನಿಧಾನಕ್ಕೆ ಬೇಯಿಸ್ಕೊಳ್ತಾ ಹೋಗಿ. ನೋಡಿ, ಇವಾಗ ಆಲ್ಮೋಸ್ಟ್ ಬೆಂದಾಗಿದೆ, ಎಲ್ಲ ಬೆಂದಿದೆ. 2 ಕಡೆ ನೀಟಾಗಿ ನೋಡಿಕೊಂಡು ತರಕಾರಿ ಹಿಟ್ಟು ಎಲ್ಲ ನೋಡಿಕೊಂಡು ಬೇಯಿಸ್ಕೊಳ್ತಾ ಹೋಗಿ. ಇದೇ ರೀತಿ ಎಲ್ಲನೂ ದೋಸೆನ ಹಾಕ್ಕೊಳ್ಳಿ. ನೋಡಿ, ಸೂಪರಾಗಿದೆ ಈ ದೋಸೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.